ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ ಸಂಖ್ಯೆ 6 ಗಮನಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 13 1 ಅಂಕದ ಪ್ರಶ್ನೆಯಾಗಿದೆ. ಪೆಂಟೆನಾಲ್ ನಲ್ಲಿ ಇರುವ ಕ್ರಿಯಾಗುಂಪು. ಪೆಂಟೆನಾಲ್ ಇಲ್ಲಿ ಕ್ರಿಯಾಗುಂಪು ನಿಮ್ಗೆ ಗೊತ್ತಿದೆ. ಕ್ರಿಯಾಗುಂಪು ಎಲ್ಲದಕ್ಕೂ ಒಂದೊಂದು ನಿಕ್ ನೇಮ್ ಇರುತ್ತೆ ಅಲ್ವಾ? ಈಗ ನಿಮ್ಗೂ ಅಲ್ಲಿ ಪುಟ್ಟ, ಪುಟ್ಟಿ, ಚಿನ್ನು ಅದೇ ತರ ಕ್ರಿಯಾಗುಂಪುಗಳಿಗೂ ಕೂಡ ಒಂದು ನಿಕ್ ನೇಮ್ ಇರುತ್ತೆ. ಅದನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಈಗ ಹಾಗಿದ್ರೆ OH ಕ್ರಿಯಾಗುಂಪು ಇದ್ರೆ ಇದು ಆಲ್ಕೋಹಾಲ್ ಅನ್ನೋದು ನಿಮಗ್ ಗೊತ್ತು. ಇದಕ್ಕೆ ಏನಂತ ಕರೀತಾರೆ? ಆಲ್ ಅಂತ ಕರೀತಾರೆ. CHO ಇದ್ರೆ ಏನಂತ ಕರೀತಾರೆ? ಇದು ಆಲ್ಡಿಹೈಡ್ ಕ್ರಿಯಾಗುಂಪು, ಇದಕ್ಕೆ ಆಲ್ ಅಂತ ಲಾಸ್ಟಿಗೆ. COOH ಇದ್ರೆ ಇದು ಕಾರ್ಬಾಕ್ಸಿಲಿಕ್ ಕ್ರಿಯಾಗುಂಪು, ಇದನ್ನ ಓಯಿಕ್ ಆಸಿಡ್ ಅಂತ ಕರೀತಾರೆ. CO ಇದು ಕೀಟೋನ್ ಕ್ರಿಯಾಗುಂಪು, ಇದಕ್ಕೆ ಸಫಿಕ್ಸ್ ಓನ್. ಹಾಗಿದ್ರೆ ಈಗ ಪೆಂಟೆನಾಲ್ ನಲ್ಲಿ ಇರುವ ಕ್ರಿಯಾಗುಂಪು, ಪೆಂಟೆನಾಲ್ ನಲ್ಲಿ ಇರುವಂತಹ ಕ್ರಿಯಾಗುಂಪು ಯಾವುದು ಅಂತ ಕೇಳಿದ್ರೆ ಅದು ಆಪ್ಷನ್ ಬಿ CHO ಆಲ್ಡಿಹೈಡ್ ಗ್ರೂಪ್ ಏನಿದೆ ಅದು ಸರಿಯಾದ ಉತ್ತರ ಅಲ್ವಾ? ಪೆಂಟೆನಾಲ್. ಪೆಂಟೇನ್ ಅಂದ್ರೆ 5 ಕಾರ್ಬನ್ ಇರಬೇಕು. 5ನೇ ಕಾರ್ಬನ್ಗೆ CHO ಗುಂಪಿದೆ. ಇಲ್ಲಿ CH3 ಬಂತು, CH2 ಇದು ಪೆಂಟೆನಾಲ್ ಅಲ್ವಾ? ಈ ಪೆಂಟೆನಾಲ್ ನ ಕ್ರಿಯಾಗುಂಪು ಆಲ್ಡಿಹೈಡ್ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.